ನಾಳೆ ದೆಹಲಿಗೆ ಹೋಗ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವ್ರ ಬಳಿ ಪ್ರತಿಕ್ರಿಯೆಯನ್ನ ಕೇಳಿದ್ರೆ ಹೈಕಮಾಂಡ್ ಕರೆದ್ರೆ ನಾನು ಕೂಡ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಕರೆದು ಮಾತನಾಡುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಅಥವಾ ಅದಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನಾನು ಹೇಳ್ತಾ ಇದ್ದೀನಿ, ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೀನಿ, ಹೈಕಮಾಂಡ್ ಅವ್ರು ಕರೆದ್ರೆ ನಾನು ಹೋಗ್ತೀನಿ ಎಂದಿದ್ದಾರೆ. ಹೈಕಮಾಂಡ್ ಅವರು ಹೇಳಿದಾಗೆ ಕೇಳ್ತೀನಿ ಅಂತ ಹೈಕಮಾಂಡ್ ಅವರು ಹೇಳಿದಾಗೆ ಕೇಳ್ತೀನಿ ಅಂತ ಡಿಸೆಂಬರ್ 27ಕ್ಕೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗೋರಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋರು ಇದ್ದಾರೆ. ಯಾಕಂದ್ರೆ ಅವತ್ತು CWC ಮೀಟಿಂಗ್ ಇದೆ, ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಇದೆ. ಆದರೆ ಅದಕ್ಕೂ ಮೊದಲೇ ನಾಳೆಯೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿರೋದು ಕೇಂದ್ರ ನಾಯಕರನ್ನ ಭೇಟಿಯಾಗೋದಕ್ಕೆ, ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಅನ್ನೋದು ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಉತ್ತರ. ಅದೇ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ 2 ನಿಮಿಷಗಳ ಹಿಂದೆ ನಾನು ಹೈಕಮಾಂಡ್ ಜೊತೆ ಮಾತನಾಡಿದೆ, ವರಿಷ್ಠರ ಜೊತೆ ಮಾತನಾಡಿದೆ ಅಂತಾನು ಹೇಳಿದ್ರು. ರಾಜ್ಯದಲ್ಲಿ ಅಧಿವೇಶನ ಮುಗಿತಾ ಇದ್ದ ಹಾಗೆ ಕುರ್ಚಿ ಕಾಳಗದ ಕಿಚ್ಚು ಹೊತ್ಕೊಂಡ್ಬಿಟ್ಟಿದೆ. ಸದನದ ಕೊನೆಯ ದಿನ ಸಿಎಂ ಸಿದ್ದರಾಮಯ್ಯ ಅವರು ಆಡಿದಂಥ ಮಾತು, ಸದನದಲ್ಲಿ ಆಡಿದಂಥ ಮಾತು ಈ ಕಿಚ್ಚನ್ನ ಮತ್ತಷ್ಟು ಹೆಚ್ಚು ಮಾಡ್ತು. ಹಾಗಾಗಿ ಉಭಯ ನಾಯಕರ ದೆಹಲಿ ಭೇಟಿ, ಒಂದು ಇವರು ಪ್ರತ್ಯೇಕವಾಗಿ ಹೋಗ್ತಾ ಇರೋದು, ಡಿಕೆ ಶಿವಕುಮಾರ್ ನಾಳೆಯೇ ಹೋಗ್ತಿದ್ದಾರೆ, 27ಕ್ಕೆ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಈ ನಾಯಕತ್ವದ ವಿಚಾರವಾಗಿ ಉಭಯ ನಾಯಕರನ್ನ ಕರೆಸಿ ಮಾತನಾಡ್ತೀವಿ ಅಂತ ಹೇಳಿ ಅಧಿವೇಶನಕ್ಕೂ ಮೊದಲೇ ಖರ್ಗೆ ಹೇಳಿದ್ರಲ್ಲ, ಆ ದಿನ ಯಾವತ್ ಕರೀತಾರೆ, ಇದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.